ಕರಿಯಣ ಗೆಳತಿ ಕಳೆದ ಮ್ಯಾಲ ಸಿಗರೇಟ ಗುಟಕ ಲೆಕ್ಕಿಲ್ಲ ನಿನ್ನ ಫೋಟೋ ನೋಡಿ ನಂದು ಮೊಬೈಲದಾಗ ಇಟ್ಟಿಲ್ಲ. ಹಾಯ್ ಹಲೋ ಫ್ರೆಂಡ್ಸ್, ಈ ವಿಡಿಯೋಗೆ ನಾನು ಕಾಪಿರೈಟ್ ಕ್ಲೈಮ್ ಬರ್ತದಂತ ಸೌಂಡನ್ನು ಸ್ವಲ್ಪ ಮ್ಯೂಟ್ ಕೊಟ್ಟಿರ್ತೀನಿ. ನೀವೇನಾದರೂ ಫುಲ್ ಸಾಂಗ್ ಕೇಳಬೇಕಂದ್ರೆ ಈ ವಿಡಿಯೋದ್ದು ಲಿಂಕ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಕೆಳಗಡೆ. ಆ ಒಂದು ಲಿಂಕ್ ಮೇಲೆ ಓಕೆ ಮಾಡಿಕೊಂಡು ನಿಮ್ಮ ಒಂದು ಅಲರ್ಟ್ ಮಿಷನ್ಗೆ ಇಂಪೋರ್ಟ್ ಆಗುತ್ತೆ. ಆವಾಗ ಆ ಒಂದು ಅಲರ್ಟ್ ಮಿಷನ್ದಲ್ಲಿ ಹೋಗಿ ನೀವು ಫುಲ್ ಸಾಂಗಾಗಿ ಕೇಳಿಸ್ಕೊಳ್ಬೋದು. ಇವಾಗ ಏನಪ್ಪ ಅಂದರೆ ನಮ್ಮ ಚಾನಲನ್ನು ಯಾರಾದರೂ ಹೊಸಬರು ಅಂತ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ವಿಡಿಯೋ ಇರೋದು 3 ನಿಮಿಷ ಅಥವಾ 4 ನಿಮಿಷ ಇರುತ್ತೆ. ದಯವಿಟ್ಟು ವಿಡಿಯೋನ ಎಂಡೂವರೆಗೆ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಮ ಫೋಟೋ ಹಾಕ್ಕೊಂಡು ನೀವು ಅದೇ ಥರ ಕ್ರಿಯೇಟ್ ಮಾಡ್ಕೊಳ್ಬೋದು ವಿಡಿಯೋನ, ಅದು ಅಲರ್ಟ್ ಮಿಷನ್ ಆ್ಯಪ್ಸಲ್ಲಿ. ಬನ್ನಿ ತೋರಿಸ್ಕೊಡ್ತೀನಿ. ಇವಾಗ ಮೊದಲನೇದಾಗಿ ಅಲರ್ಟ್ ಮಿಷನ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ವಿಡಿಯೋ ಮೇಲೆ ಓಕೆ ಮಾಡಿಕೊಂಡು ನೋಡ್ಕೊಳ್ಬೋದು. ನೀವು ಫಸ್ಟು ಸ್ಟಾರ್ಟಿಂಗಲ್ಲಿ ನಾನು ಕೈ ಮಾಸ್ಟರ್ ಲೋಗೋ ಕೊಟ್ಟಿದ್ದೀನಿ. ಲೋಗೋ ಯಾಕಪ್ಪ ಕೊಡ್ತೀನಿ ಅಂತಂದರೆ ನಿಮಗೆ ಫೋಟೋ ಕೊಟ್ಟರೆ ಜಾಸ್ತಿ ಅರ್ಥ ಆಗೋಲ್ಲ ಇಲ್ಲಿ ಯಾವ ಥರ ರಿಪ್ಲೇಸ್ ಮಾಡ್ಕೊಳ್ಬೇಕು ಅಂತ. ಅದಕ್ಕೋಸ್ಕರ ನಿಮಗೆ ಲೋಗೋ ಕೊಟ್ಟರೆ ನಿಮಗೆ ಈಸಿ, ನಿಮ್ಮ ಫೋಟೋ ನೀವು ಆ್ಯಡ್ ಮಾಡ್ಕೊತೀರಿ ಈಸಿಯಾಗಿ. ಅದಕ್ಕೋಸ್ಕರ ಲೋಗೋನೇ ನಾನು ಕೊಡೋದು. ಇವಾಗ ಇಲ್ಲಿ ಕೆಳಗಡೆ ಬಂದ ಮೇಲೆ ಇಲ್ಲಿ ನೋಡ್ಬೋದು, ನೀವು ಲೋಗೋ ಕೊಟ್ಟಿದ್ದೀನಿ. ಈ ಲೋಗೋ ಮೇಲೆ ಓಕೆ ಮಾಡಿಕೊಂಡು ಇಲ್ಲಿ ಕಾಣಿಸ್ತಲ್ಲ ಕಲರ್ ಮತ್ತು ಫಿಲ್ ಮೇಲೆ ಓಕೆ ಮಾಡ್ಕೊಳ್ಳಿ. ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನಿಮಗೆ ಯಾವ ಫೋಟೋ ನಿಮಗೆ ಇಷ್ಟ ಇರುತ್ತೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು. ಇದು ಇವಾಗ ನಾನು ಫೋಟೋನ ರಿಪ್ಲೇಸ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ಬನ್ನಿ, ಇವಾಗ ನನ್ನದೇ ಆದಂಥ ಒಂದು ಫೋಟೋನ ರಿಪ್ಲೇಸ್ ಮಾಡ್ತೀನಿ ನೋಡಿ. ಈ ಥರ ರಿಪ್ಲೇಸ್ ಮಾಡ್ಕೊತಿದ್ದೀನಿ. ಸೊ ನೋಡಿರಲ್ಲ, ರಿಪ್ಲೇಸ್ ಆಯಿತು ಫಸ್ಟುನೇ ಇದು. ಇವಾಗ ಮುಂದೆ ಥರ್ಡ್ ಒನ್ ಫೋಟೋನ ರಿಪ್ಲೇಸ್ ಮಾಡೋಣ. ಇಲ್ಲಿ ಸೆಕೆಂಡ್ ಒನ್ನು ಗರ್ಲ್ಸ್ ಫೋಟೋ ಐತೆ. ಇಲ್ಲಿ ಥರ್ಡ್ ಒನ್ನು ಇದನ್ನು ಏನಪ್ಪ ಅಂದರೆ ಕೈ ಮಾಸ್ಟರ್ ಲೋಗೋನ ಆ್ಯಡ್ ಮಾಡಿರ್ತೀನಿ, ಅಲ್ಲಿನೂ ರಿಪ್ಲೇಸ್ನ ಮಾಡ್ಕೊಳ್ಳೋಣ. ಈ ಥರ ಫ್ರೆಂಡ್ಸ್, ನಿಮ್ಮ ಹತ್ರ ಗರ್ಲ್ಸ್ ಫೋಟೋ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಪ್ಪ ಅಂದರೆ ಅದೇ ಫೋಟೋನ ಇಟ್ಕೊಳ್ಳಿ. ಯಾಕಂದರೆ ಗರ್ಲ್ಸ್ ಫೋಟೋ ಇದ್ದರೆ ನೀವು ಚೆನ್ನಾಗಿದ್ದರೂ ಹಾಕ್ಕೊಳ್ಬೋದು, ಅದನ್ನೇ ಇಕ್ಬೇಕಂತೇನಿಲ್ಲ, ಚೇಂಜ್ ಮಾಡ್ಕೋಬೋದು ಅಷ್ಟೇ. ಸೊ ವಿಡಿಯೋವನ್ನು ಮಾತ್ರ ಕರೆಕ್ಟಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ ಅಷ್ಟೇ. ಫೋಟೋ ಚೇಂಜ್ ಮಾಡ್ಬೋದು. ನಿಮಗೆ ನಾನು ಅಕ್ಷರ ಕೊಟ್ಟಿರಲ್ಲ, ಯಾಕಂದರೆ ಇಲ್ಲಿ ಅಕ್ಷರ ಕೊಟ್ಟರೆ ಬ್ಯಾಕ್ಗ್ರೌಂಡಲ್ಲಿ ಚೆನ್ನಾಗಿ ಅನಿಸಲ್ಲ. ಅದಕ್ಕೋಸ್ಕರ ನಾನು ಬರೀ ಫೋಟೋ ಕೊಟ್ಟು ಆ ಒಂದು ಬ್ಯಾಕ್ಗ್ರೌಂಡೇ ಚೆನ್ನಾಗಿ ಆ್ಯನಿಮೇಷನ್ ಮಾಡಿದ್ದೀನಿ, ಅದಕ್ಕೋಸ್ಕರ. ಇವಾಗ ನೋಡಿ, ಇಲ್ಲಿನೂ ಕೈ ಮಾಸ್ಟರ್ ಲೋಗೋ ಇದೆ. ಕೈ ಮಾಸ್ಟರ್ ಲೋಗೋ ಎಲ್ಲಿ ಇರುತ್ತೋ ಲೋಗೋನ ಮೇಲೆ ಕ್ಲಿಕ್ ಮಾಡಿಕೊಂಡು ಫೋಟೋನಾಗಿ ಬದಲಾಯಿಸ್ಬೋದು ನೀವು. ಫ್ರೆಂಡ್ಸ್, ನಿಮ್ಗೆ ಇನ್ನೊಂದೇನಪ್ಪ ಅಂತಂದರೆ ನಾನು ಯಾವುದೇ ಥರ ಎಡಿಟಿಂಗಲ್ಲಿ ಏನು ಪ್ರಾಬ್ಲಮ್ ಇರಲಾರಂಥ ಎಲ್ಲ ರೀತಿನೇ ಹೇಳ್ಕೊಡ್ತಾ ಇದ್ದೀನಿ. ಸೊ ಇನ್ನೊಂದು, ನಿಮ್ಮ ಫೋಟೋ ನೀವೇನು ಜಸ್ಟ್ ಸ್ವಂತದಾಗಿ ವಿಡಿಯೋ ಕ್ರಿಯೇಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಎಲ್ಲ ಕೊಟ್ಟಿರ್ತೀವಿ, ಜಸ್ಟ್ ಫೋಟೋ ರಿಪ್ಲೇಸ್ ಮಾಡಿಕೊಂಡು ವಿಡಿಯೋನ ನೀಟಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಷ್ಟೇ ಕೊಟ್ಟಿರೋದು. ನೀವು ಅಷ್ಟು ವಿಡಿಯೋನ ಮಾಡ್ತೀರಾ, ಆದರೆ ಒಂದು 2 ನಿಮಿಷನಾದರೂ ವಿಡಿಯೋನ ಎಂಡೂವರೆಗೆ ನೋಡಿ. ಸೊ ನೋಡಿರಲ್ಲ, ಇಷ್ಟೇ ವಿಡಿಯೋನ ಕ್ರಿಯೇಟ್ ಮಾಡಿದಾಯಿತು, ಎಲ್ಲ ಆಯಿತು. ಇವಾಗ ವಿಡಿಯೋನ ಡೌನ್ಲೋಡ್ನ ಮಾಡೋಣ. ನಿಮಗೆ ಕೆಲವೊಂದು ವಿಡಿಯೋದಲ್ಲಿ ಸ್ವಂತದಾಗಿ ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ ಅಂತಲೂ ತಿಳಿಸ್ಕೊಟ್ಟಿದ್ದೀನಿ. ಕೆಲವೊಂದು ವಿಡಿಯೋದಲ್ಲಿ ಹೇಳ್ತೀನಿ, ಕೆಲವೊಂದು ವಿಡಿಯೋದಲ್ಲಿ ಹೇಳೋದಿಲ್ಲ. ಆದರೆ ರಿಪ್ಲೇಸ್ ಮಾಡೋದು ಮಾತ್ರ ಪ್ರತಿಯೊಂದು ವಿಡಿಯೋದಲ್ಲೂ ತಿಳಿಸ್ಕೊಡ್ತೀನಿ. ಯಾಕಂದರೆ ಹೊಸಬರು ಅಂಥವ್ರು ನೋಡ್ತಾರೆ, ಅವರಿಗೆ ಅರ್ಥ ಆಗೋಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇವಾಗ ನೋಡ್ಬೋದು ಫ್ರೆಂಡ್ಸ್, ವಿಡಿಯೋ ಡೌನ್ಲೋಡ್ ಆಗ್ತಿದೆ. ದಯವಿಟ್ಟು ವಿಡಿಯೋ ಡೌನ್ಲೋಡ್ ಆದ ನಂತರ ವಿಡಿಯೋ ಸೇವ್ ಆಯ್ತಪ್ಪ ಅಂತಂದರೆ ನಿಮಗೆ ವಿಡಿಯೋ ಹೇಗೆ ಅನಿಸಿದೆ ಅಂತ ಕಮೆಂಟ್ ಮಾಡಿ, ಹಾಗೆ ಎಲ್ಲ ಕಡೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇಷ್ಟೇ ಕೇಳ್ತೀನಿ, ನಿಮ್ಮ ಹತ್ರ ಏನಿಲ್ಲ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ವಿಡಿಯೋ ಡೌನ್ಲೋಡ್ ಆಯಿತು. ಇದಾದ ನಂತರ ವಿಡಿಯೋನ ಸೇವ್ ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ಶೇರ್ ಅಂತ ಕಾಣುತ್ತೆ, ನೀವು ಯಾವ ಕಡೆ ಬೇಕಾದ್ರೂ ಶೇರ್ ಮಾಡಿಕೊಂಡು ವಿಡಿಯೋನ ತೋರಿಸ್ಕೊಬೋದು. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಇಷ್ಟೆಲ್ಲ ಹೇಳಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾತ್ರ ನಿಮ್ಮದು ಯಾವಾಗಲೂ ಇದೇ ಥರ ಇರಬೇಕು. ಸಪೋರ್ಟ್ ಇದ್ದರೆ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ಮಾಡೋಣ. ಥ್ಯಾಂಕ್ ಯು. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಮುಂದಿನ ವೀಡಿಯೋಗಾಗಿ ವೇಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.